ಗೋವಿನ ಜೋಳ ಖರೀದಿ ಕೇಂದ್ರದಲ್ಲಿ ಗೊಂದಲ. ಗೋವಿನ ಜೋಳ ಬೆಂಬಲ ಬೆಲೆ ಖರೀದಿ ಸ್ಥಗಿತ. ಕಾಳು ಡ್ಯಾಮೇಜ ಗುಣಮಟ್ಟ ಕಾರಣ ಹೇಳಿ ಖರೀದಿ ಸ್ಥಗಿತಗೊಳಿಸಿದ ಕಾರ್ಖಾನೆಯವರು. ಖರೀದಿ ಸ್ಥಗಿತಕ್ಕೆ ರೈತರ ಆಕ್ರೋಶ. ಬಾದಾಮಿ ತಾಲೂಕಿನ ಕೆರೂರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಡೆಯುತ್ತಿರುವ ಖರೀದಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಏಕೈಕ ಖರೀದಿ ಕೇಂದ್ರ. ಎಪಿಎಂಸಿ ಅಧಿಕಾರಿಗಳ ಮುಂದೆ ಕಾಳಿನ ಡ್ಯಾಮೇಜ ಪರೀಕ್ಷೆ. ಖರೀದಿಸಿರುವ ಕಾಳುಗಳಲ್ಲಿ ಹೆಚ್ಚಿನ ಡ್ಯಾಮೇಜ್. %8 ಕಡಿಮೆ ಗುಣಮಟ್ಟವಿರುವ ಗೋವಿನ ಜೋಳ ಖರೀದಿ. %7 ಬಂದಿರುವ ಗೋವಿನ ಜೋಳಕ್ಕೆ ಖರೀದಿಗೆ ಹಿಂದೇಟು. ರೈತರ ಆಕ್ರೋಶ, ಪ್ರತಿಭಟನೆ, ಎಚ್ಚರಿಕೆ. ಖರೀದಿ ಕೇಂದ್ರದಲ್ಲಿ ಗೊಂದಲ. ಖರೀದಿ ಕೇಂದ್ರಕ್ಕೆ ಎಪಿಎಂಸಿ ಅಧಿಕಾರಿಗಳು ಭೇಟಿ. ಈಗ 2 ಪಾಯಿಂಟ್ ಬಂದದ್ದು ಸರ್ ಕೂಡ ಮಾತಾಡ್ಕೊಂಡ್ರಿ. ಈಗ 5% 1% ಯಾವ ಹೆಚ್ಚು ಕಡಿಮೆ ಬರುದವು. ಈಗ ಯಾರು ಕೂಡ ಮಾತಾಡ್ಕೊಂಡ್ರಿ, ರೈತರು ಕೂಡ ಮಾತಾಡ್ತಾರೆ. ಸ್ಟಾರ್ಟಿಂಗ್ ಸರ್ ಒಂದು ಮಾತು ನೀವು ಈಗ ಅಲ್ಲಿದು ಇಲ್ಲಿದು ಹೊರಗಿಂದು ನೋಡಿದೆವು ಡಿಫ್ರೆನ್ಸ್ ಬಂತ. ಈಗ ಒಳಗಿಂದು 8 ಬಂತು, ಹೊರಗಿಂದು 7 ಬಂದೈತಿ. ಇದ್ರ ಏನ್ ಅಂತೀರಿ ಹೇಳಿ? ಅಲ್ಲ ಅಲ್ಲ ಒಂದು ಮನವಿ ಐತಿ. ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ 1 ವಾರ ಆದ್ರೂ ಇನ್ನೂ 50 ಮಂದಿ ರೈತರು ಖರೀದಿಯಾಗಿಲ್ಲ. 1200 ಮಂದಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರತಿದಿನ 50 ಮಂದಿ ಖರೀದಿ ಆದ್ರ 1 ತಿಂಗಳು ಮುಗಿತೈತ್ರಿ. ಇದು ಅಂತದ್ರೊಳಗ 5 ಮಂದಿ 10 ಮಂದಿ ರೈತರು ಖರೀದಿ ಮಾಡಿದ್ರ ಆ ಹೊಲ್ದಾಗ ರಾಶಿ ಮಾಡಿ ಅದಕ್ಕೆ ಹಾಕೊಂಡ್ ತಂಡ ಬೀಳುದ ಹೆಂಗ? ಮತ್ತ ರಾಶಿ ಇದು ತೆನಿ ಹಾಕಿದಂತ ಕುಟ್ರಿಗೆ ಬೆಂಕಿ ಹಚ್ಚಕತ್ತಾರ. ಅವು ನಷ್ಟ ಆಗದ ರೈತರು ಕಾಯ್ದು ಕಷ್ಟ ಆಗೈತಿ ಈ ತಂಡಿ ಒಳಗ. ಅದಕ್ಕ ಈ ರೋಜ್ ಎರ್ಬೀಜ ಕಾಟ ಮಾಡಿ ಮೈಸರ್ ಚೆಕ್ ಮಾಡಿ ಒಂದು ತ್ವರಿತವಾಗಿ 15 ದಿವಸದೊಳಗೆ ಕಾಟ ಈ ರೈತರ ಮಾಲನ್ನು ಖರೀದಿ ಮಾಡಿ ಮುಗಿಸುವಂತದ್ದು ಪ್ರಕ್ರಿಯೆ ಆಗ್ಬೇಕು. ಇದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೀವು ಅದನ್ನ ಕಳಿಸ್ರಿ.